ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟೀ ಕಾಫಿ ಆಯಿತಾ? ಮತ್ತೆ ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ. ನೀವು ಕೂಡ ಆರಾಮವಾಗಿದ್ದೀರಿ ಅಂತ ಭಾವಿಸ್ತೇನೆ. ಈಗ ನಾನು ವೀಳ್ಯದೆಲೆ ಬಗ್ಗೆ ಚುಟುಕಾಗಿ 2 ಮಾತುಗಳನ್ನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ವೀಳ್ಯದೆಲೆ ಹೆಲ್ತಿಗೆ ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಯಾರು ಬೇಕಾದರೂ ಮನೆಗಳಲ್ಲಿ ಬೆಳೆಸ್ಬೋದು. ನಾನು ಈ ವೀಳ್ಯದೆಲೆಯನ್ನು ನಾನೇ ಸ್ವತಃ ಮನೆಯಲ್ಲಿ ಗಿಡ ನಟ್ಟು ವೀಳ್ಯದೆಲೆಯನ್ನು ಬೆಳೆಸಿದ್ದೇನೆ. ಇದು ಶುಭ ಕಾರ್ಯಕ್ಕಾಗಿರ್ಬೋದು, ಮತ್ತು ಶುಭಾರಂಭ ಊಟಕ್ಕೆ ಹೋದಲ್ಲಿ ಸಹ ಈ ನಮ್ಮ ವೀಳ್ಯದೆಲೆಯನ್ನು ಕೊಡುವ ಸಂಪ್ರದಾಯ ಇರುತ್ತೆ. ಮತ್ತು ಗಂಡು ಹೆಣ್ಣು ನಿಶ್ಚಿತಾರ್ಥ ಮಾಡುವಾಗ ಸಹ ಹಾಗೆ ಎಲೆ ಅಡಿಕೆಯನ್ನು ಆಚೆಯಿಂದ ಈಚೆಗೆ, ಈಚೆ ಆಚೆ ಅಂತ ಹೇಳಿ ಆ ಕೈಯಿಂದ ಈ ಕೈಗೆ ಪಾಸ್ ಮಾಡ್ತಾರೆ. ಮತ್ತು ಊಟ ಆದಮೇಲೆ ಇದನ್ನು ತಿಂದರೆ ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಮತ್ತು ಡಾಕ್ಟರ್ಸ್ನವರು ಹೇಳ್ತಾರೆ ಎಲೆ ಅಡಿಕೆ ತಿನ್ನಬಾರ್ದು, ಕ್ಯಾನ್ಸರ್ ಬರುತ್ತೆ ಅಂತ. ಸೊ ಎಲೆ ಅಡಿಕೆ ಸುಣ್ಣ ಯಾವುದಾದ್ರೂ ಅಪರೂಪ ಊಟ ಮಾಡಿದ ಮೇಲೆ ಶುಭ ಸಮಾರಂಭದ ಟೈಮಲ್ಲಿ ಯಾರು ಬೇಕಾದರೂ ಎಲೆ ಅಡಿಕೆ ಸುಣ್ಣವನ್ನು ತಿನ್ಬೋದು. ಜೀರ್ಣಶಕ್ತಿಗೋಸ್ಕರ ತುಂಬ ಉಪಯೋಗ ಇದು. ಮತ್ತು ಅವರು ಡಾಕ್ಟ್ರನವರು ಹೇಳೋ ಪ್ರಕಾರ ತಂಬಾಕನ್ನು ತಿನ್ನಬಾರ್ದು. ತಂಬಾಕು ತಿಂದರೆ ಮಾತ್ರ ಕ್ಯಾನ್ಸರ್ ಬರುತ್ತೆ ಫ್ರೆಂಡ್ಸ್. ನೀವು ಎಲೆ ಅಡಿಕೆ ಸುಣ್ಣ ಹಾಕಿ ತಿನ್ನೋದ್ರಿಂದ, ಅದು ಅಪರೂಪ ತಿನ್ನೋದ್ರಿಂದ ಯಾವುದೇ ನಮ್ಮ ಜೀವಕ್ಕೆ ಹಾನಿಕರ ಅಲ್ಲ. ತಂಬಾಕು ತಿನ್ನಬೇಡಿ. ಸೊ ಮತ್ತು ಈ ಮನೆಯಲ್ಲಿ ನೀವು ಬೆಳೆಸಿ ವೀಳ್ಯದೆಲೆಯನ್ನು ನೋಡಿ. ತುಂಬ ದೊಡ್ಡದಾಗಿದೆ ಎಲೆ, ಇನ್ನೂ ಆಗುತ್ತೆ. ಆದರೆ ನಾನು ತೆಗೆದುಬಿಟ್ಟಿದ್ದೇನೆ. ಮಳೆಗಾಲ ಅಲ್ವಾ, ಮಳೆಯಲ್ಲಿ ಕೊಳ್ತು ಹೋಗ್ತದೆ ಅಂತ ಹೇಳಿ ಬೇಗನೆ ತೆಗೆದುಬಿಟ್ಟಿದ್ದೇನೆ. ಇನ್ನೂ ದೊಡ್ಡದಾಗ್ತಿತ್ತು ಹಾಗೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಈ ಸಣ್ಣ ಮಕ್ಕಳಿಗೆ ಅಂದರೆ 8 ತಿಂಗಳು, 9 ತಿಂಗಳು, 10 ತಿಂಗಳು, 1 ವರ್ಷದ ಒಳಗಿನ